ಮಲೆನಾಡಲ್ಲಿ ಅಖಾಡಕ್ಕಿಳಿದಿದ್ದಾರೆ ಆಶಾ ಕಾರ್ಯಕರ್ತೆಯರು. 4 ಲೇಬರ್ ಕಾರ್ಡ್ ವಿರುದ್ಧ ಕಾರ್ಯಕರ್ತೆಯರು ಸಮರ ಸಾರಿದ್ದಾರೆ. ಶಿವಮೊಗ್ಗ ಡಿಸಿ ಕಚೇರಿ ಮುಂದೆ ಈ ಹೋರಾಟವನ್ನ ಮಾಡ್ತಿದ್ದಾರೆ. AIUTUC ಸಂಘಟನೆಯಿಂದ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಮಾಸಿಕ ಗ್ಯಾರಂಟಿ ಜಾರಿ ಮಾಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಆಶಾ ಕಾರ್ಯಕರ್ತೆಯರು. ಕನಿಷ್ಠ ವೇತನ ಪರಿಷ್ಕರಣೆ ಜಾರಿ ಮಾಡಬೇಕು ಎಂದು ಹೋರಾಟವನ್ನ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ 4 ಕಾರ್ಮಿಕ ಲೇಬರ್ ಕಾರ್ಡ್ ವಿರುದ್ಧ ಶಿವಮೊಗ್ಗದಲ್ಲಿ ಆಶಾ ಕಾರ್ಯಕರ್ತೆಯರು ಸಮರ ಸಾರಿದ್ದಾರೆ. ಇಂದು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ನೂರಾರು ಆಶಾ ಕಾರ್ಯಕರ್ತೆಯರು ಜನವರಿಯಲ್ಲಿ ಸರ್ಕಾರ ಘೋಷಿಸಿದ್ದ 10,000 ಮಾಸಿಕ ಹಣ ಕೂಡಲೇ ಜಾರಿಗೊಳಿಸುವಂತೆ ಒತ್ತಾಯಿಸಿದರು. ಇನ್ನು ರಾಜ್ಯದಲ್ಲಿ 4 ಲೇಬರ್ ಕಾರ್ಡ್ ಜಾರಿ ತರಬಾರದು, ಕೂಡಲೇ ಸರ್ಕಾರ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಲೇಬರ್ ಕೋಡ್ ಬೇಡವೇ ಬೇಡ, ಬೇಡವೇ ಬೇಡ, ಬಾಲಿಕರ ಪರವಾದ ಫ್ಲೋಟೇಜ್ ಮಾದರಿ ಬೇಡವೇ ಬೇಡ, ಬೇಡವೇ ಬೇಡ, ಕನಿಷ್ಠ ವೇತನ ಲೇಬರ್ ಕೋಡ್ ಬೇಡ. ಈ ಜಿಲ್ಲಾ ಮಟ್ಟದಲ್ಲಿ ಒಂದು ಅಖಿಲ ಭಾರತ ಮಟ್ಟದ ಮುಷ್ಕರದಲ್ಲಿ ನಾವು ಭಾಗವಹಿಸಿದ್ದೀವಿ. ಕಾರಣ ಇಷ್ಟೇ, ನಾವು ಈಗ ಸತತವಾಗಿ 17 ವರ್ಷಗಳಿಂದ ಸತತವಾಗಿ ಬೀದಿಗಿಳಿದು ದುಡಿತಾ ಬಂದಿದ್ದೀವಿ. ಈ ಭರವಸೆಯನ್ನೇ ನಮ್ಮನ್ನು ಕಷ್ಟದಿಂದ ನಿವಾರಣೆ ಮಾಡ್ತಾರೆ ಅಂತ ಹೋದ ಸರಿ 25ನೇ ಜನವರಿ ಆ ತಿಂಗಳಲ್ಲಿ ನಾವು ಹೋರಾಟವನ್ನು, ಅನಿರ್ದಿಷ್ಟ ಹೋರಾಟವನ್ನು, ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಬಂದುಬಿಟ್ಟು ನಿಮಗೆ 10,000 ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರು. ಅದು ಕೂಡ ಇನ್ನೂ ಸ್ಪಷ್ಟವಾಗಿ ಆದೇಶವನ್ನು ಮಾಡಿಲ್ಲ. ಮತ್ತು ಹಾಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದಂತಹ ಈ ಪ್ರೋತ್ಸಾಹಧನನ್ನು ಕೂಡ ಇನ್ನು ಜುಲೈನಿಂದನೂ ಕೂಡ ಜಾರಿಯಾಗಿದೆ, ಅದು ಕೂಡ ಆದೇಶ ಆಗಿಲ್ಲ. ಮತ್ತು ನಮ್ಮ ಆಶಾ ಕಾರ್ಯಕರ್ತೆಯರನ್ನು ಕಾಯಿಮಾತಿಗೊಳಿಸಿ ಅಂತ ಅಷ್ಟು ದಿನದಿಂದನೂ ಕೂಡ ನಾವು ಇವರಿಗೆ ಒತ್ತಡ ಹಾಕ್ತಾ ಬಂದಿದ್ದೀವಿ. ಅದು ಕೂಡ ನಮ್ಮ ಬೇಡಿಕೆನ ಈಡೇರಿಸಿಲ್ಲ. ಆ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ನಾವು ಇವತ್ತು ತಹಸೀಲ್ದಾರಿಗೆ ಮನವಿ ಕೊಡೋದ್ರ ಮೂಲಕ ಮತ್ತು DC ಸರಿಗೆ ಮನವಿ ಕೊಟ್ಟು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇವರ ಮುಖೇನ ಅವರಿಗೆ ತಲುಪಿಸಬೇಕು ಅಂತ ಹೇಳಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ದಿನ ಎಲ್ಲ ದುಡಿಯುವ ಕಾರ್ಮಿಕರು ಏನಿದ್ದೀವಿ ಎಲ್ಲರೂ ಒಟ್ಟಾಗಿ ಒಟ್ಟು ಸಂಘಟನೆಗಳ ಸೇರಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ನಮ್ಮನ್ನು ಇವರು ರಕ್ತ ಕಣ್ಣೀರಿನಲ್ಲಿ ಸುರಿಸಿ ದುಡಿಸ್ಕೊಳ್ತಾ ಇದ್ದಾರೆ. ಹಗಲು ರಾತ್ರಿಯಿಂದಲೇ ದುಡಿಸ್ಕೊಳ್ತಾ ಇದ್ದಾರೆ. 18-12 ಗಂಟೆಗಳ ಕಾಲ ಕೂಡ ಹೆಚ್ಚಾಗಿ ದುಡಿಸ್ಕೊಳ್ತಾ ಇದ್ದಾರೆ. ಮತ್ತು ಬಂಡವಾಳಶಾಹಿ ವಿರುದ್ಧ ನಾವು ಹೋರಾಟವನ್ನು ಇಟ್ಕೊಂಡಿರುವಂಥದ್ದು. ಈ ಬಂಡವಾಳಶಾಹಿಗಳನ್ನು ಇವರು ಬಳಸ್ತಕ್ಕಂಥ ನೀತಿಯನ್ನು ಇಟ್ಕೊಂಡು ಕಾಯ್ದೆ ಸ್ಟೇಟ್ 2 ಗೌರ್ಮೆಂಟ್ಗಳು ಕೂಡ ಸ್ಟೇಟು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇವು